ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ವಾಗತ ಮಾಡ್ತೀನಿ ಮತ್ತು ಜೀವರೊಟ್ಟಿ ಕಾರ್ಯಕ್ರಮ ಮುಖಾಂತರ ಈ ದಿನದಲ್ಲಿ ಕೂಡ ನಿಮ್ಮ ಜೊತೆಯಲ್ಲಿ ಮಾತಾಡುವಂಥ ದೇವರು ಕೊಟ್ಟಂಥ ಕೃಪೆಗಾಗಿ ನಾನು ಸ್ತೋತ್ರ ಮಾಡ್ತೀನಿ. ಈ ದಿನದಲ್ಲೂ ಕೂಡ ದೇವರು ಯೆರೆಮೀಯನ ಮುಖಾಂತರ ಒಂದು ವಾಗ್ದಾನ ಇಸ್ರೇಲ್ ಜನರಿಗೆ ಹೇಳುತ್ತಾನೆ. ಆ ವಾಗ್ದಾನ ಏನಂತ ನಾವು ಓದೋಣ. ಅದು ಯೆರೆಮೀಯ ಪ್ರವಾದನ ಪುಸ್ತಕದಲ್ಲಿ 29ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಹೇಳುತ್ತದೆ. ಇವರಿಗೆ ಗತಿಯಾಗಲಿ ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ಹೌದು ದೇವರ ಜನರೇ, ಈ ವಾಗ್ದಾನದಲ್ಲಿ ದೇವರು ಇಸ್ರೇಲ್ ದೇಶದಲ್ಲಿ ಇರುವಂಥ ಜನರಿಗಾಗಿ ಹೇಳುತ್ತಾನೆ. ಅವರು 70 ವರ್ಷ ಕಾಲ ಅವರು ಬಾಬಿಲೋನಲ್ಲಿ ಅವರು ಒಂದು ಗುಲಾಮರುಗಳಾಗಿ ಜೀವನ ಮಾಡ್ತಾ ಇದ್ದಾರೆ. ಅವರು ದೇವರನ್ನ ಮರೆತು ಹೋಗಿದ್ರು. ದೇವರ ವಿಷಯದಲ್ಲಿ ಅವರು ಅಧಿಕವಾಗಿ ಅವರು ಮನಸ್ಸು ಕೊಡೋಕ್ಕೆ ಅವರು ಮನಸ್ಸಿಲ್ಲದವರಾಗಿದ್ದರು. ದೇವರು ಎಲ್ಲದಲ್ಲೂ ಅವ್ರನ್ನ ಆಶೀರ್ವಾದ ಮಾಡಿ ಇಟ್ಟಿದ್ರು. ಆದರೆ ಅವರು ದೇವರನ್ನ ಬಿಟ್ಟು ದೂರ ಹೋಗಿದ್ರು. ದೇವರ ವಾಕ್ಯಕ್ಕೆ ಅಧೀನರಾಗದಂಗೆ ಅವ್ರು ಹೋಗಿದ್ರು. ಅನೇಕ ಸಮಯದಲ್ಲಿ ಪ್ರವಾದಿಗಳ ಮುಖಾಂತರ ಎಚ್ಚರಿಸಿದ್ರು. ಆದರೆ ಇಸ್ರೇಲ್ ಜನರು ಮನಸ್ಸಿಲ್ಲದಾಗಿ ಹೋಗಿರೋದ್ರಿಂದ ದೇವರು ಅವ್ರನ್ನ 70 ವರ್ಷ ಕಾಲ ಬಾಬಿಲೋನ ಸ್ಥಳದಲ್ಲಿ ಅವರು ಗುಲಾಮರಗಳಾಗಿರಬೇಕು ಅಂತ ಹೇಳಿದ ಪ್ರಕಾರ ಅವರು ಅಲ್ಲಿ ಹೋಗಿದ್ರು. ಅವ್ರ ಮನ ತಿರುಗಿಲ್ಲ. ಆದರೆ ಅಲ್ಲಿ ಹೋಗಿದ ಮೇಲೆ ಅವರು ದೇವರನ್ನ ನೋಡಿ ದುಃಖಪಟ್ಟರು. ದೇವರೇ, ನಮ್ಮ ದೇಶ ಹಾಳಾಗಿ ಬಿದ್ದಿದೆ, ಆಳವಿಲ್ಲದಾಗಿ ಹೋಗಿದೆ, ನಾವು ಮಾಡಿದಂಥ ತಪ್ಪುಗಳು ಅಂತ ಅವ್ರು ಅಳುತ್ತಾ ಇದ್ರು. ಆ ಕಾಲಗಳಲ್ಲಿನೇ ದೇವರು ತನ್ನ ಕರುಣೆ ಪ್ರೀತಿಯಿಂದ ತಾನು ಒಳ್ಳೆಯವನು, ಎಷ್ಟು ಒಳ್ಳೆಯವನಂದರೆ ಅಷ್ಟು ಒಳ್ಳೆಯವನಂತ ಈ ವಾಕ್ಯದಿಂದ ನಾವು ನೋಡ್ತೀವಿ. ಆತನು ಹೇಳುತ್ತಾನೆ ಅಲ್ಲಿ, ನಾನು ಇನ್ನು ಮುಂದೆ ನಿಮಗೆ ಕೇಡನ್ನು ಯೋಚನೆ ಮಾಡೋದಿಲ್ಲ, ನನ್ನ ಯೋಚನೆಗಳೆಲ್ಲ ಒಳ್ಳೆಯದಾದಂಥದ್ದಾಗಿರ್ತದೆ, ಒಳ್ಳೆಯದೇ ನಿಮಗೆ ಯೋಚಿಸ್ತಾ ಇರ್ತೀನಿ, ಒಳ್ಳೆಯದೇ ನಿಮಗೆ ಮಾಡ್ತೀನಿ ಅಂತ ಹೇಳಿ ಅದ ನಂತರ ದೇವರು ಅವ್ರನ್ನ ಮತ್ತೆ ಯೆರೂಸಲೇಮಿಗೆ ಕರ್ಕೊಂಡು ಬಂದರು. ಮತ್ತೆ ಆಲಯವನ್ನು ಕಟ್ಟಕ್ಕಾಗಿ ಮಾಡಿದ್ರು, ಮನೆ ಕಟ್ಟಕ್ಕೆ ಅವ್ರನ್ನ ಆಶೀರ್ವದಿಸಿದ್ರು. ಅಲ್ಲಿ ಬೀಜಗಳನ್ನು ಬಿದ್ದಕ್ಕೂ ದ್ರಾಕ್ಷ ತೋಟವನ್ನು ಅಲ್ಲಿ ಮಾಡೋಕ್ಕೂ ಎಲ್ಲದಕ್ಕೂ ಮತ್ತೆ ದೇವರು ಅವ್ರನ್ನ ಆಶೀರ್ವದಿಸಿದ್ರು. ಯಾಕೆ ಅವ್ರಿಗೆ ಕಳ್ಕೊಂಡ್ರೆ ದೇವರು ವಾಕ್ಯಕ್ಕೆ ಅಧ್ಯಯನರಾಗಿಲ್ಲ, ಆತನ ಮೇಲೆ ಭರವಸೆ ಇಟ್ಟಿಲ್ಲ, ಬೇರೆ ಯಾವುದೋ ಮೇಲೆ ನಂಬಿಕೆ ಇಟ್ಟರು. ಆದರೆ ದೇವರು ಅಲ್ಲಿ ತನ್ನ ಕೋಪ ಸ್ವಲ್ಪ ಸಮಯನೇ ನೋಡ್ತೀವಿ, ಆದರೆ ಮತ್ತೆ ತನ್ನ ಕರುಣೆ ಶಾಶ್ವತವಾಗಿರೋದ್ರಿಂದ ತನ್ನ ಕರುಣೆ ತೋರಿಸಿದ್ರು. ಇವತ್ತಿನ ದಿನದಲ್ಲೂ ಕೂಡ ನಿಮಗಾಗಿ ನಮಗಾಗಿ ಯೇಸು ಕ್ರಿಸ್ತನ್ನು ಕಳಿಸಿಕೊಟ್ಟ ದೇವರು ಎಷ್ಟು ದೊಡ್ಡ ಪ್ರೀತಿಮಯವಾದಂಥ ದೇವರು. ಅದರಿಂದ ನಾವು ಇವತ್ತೂ ಕೂಡ ಆತನ ಮೇಲೆ ಭರವಸೆ ಇಡೋಣ. ನಮಗೆ ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ. ಆತನ ನಂಬಿರೋದನ್ನು ನಮಗೆ ಪಾಪ ಕ್ಷಮಾಪಣೆ ಕೊಟ್ಟು ಶಾಪದಿಂದ ನಮ್ಮನ್ನು ಬಿಡಿಸಿದ್ದಾನೆ. ಈ ಭೂಲೋಕ ಯಾತ್ರೆಯಲ್ಲೂ ಕೂಡ ನಿಜವಾಗ್ಲೂ ನಮ್ಮ ಸಮಸ್ಯೆಗೆ, ಕಾರ್ಯಗಳಿಗೆ ದೇವರು ಒಂದು ದೊಡ್ಡದಾದಂಥ ಒಂದು ಬಿಡುಗಡೆ ಕೊಡೋಕ್ಕೆ ಆತನ ಒಳ್ಳೆಯ ಯೋಚನೆಗಳು ನಿಮಗೋಸ್ಕರ ಯೋಚನೆ ಮಾಡ್ತಾ ಇದ್ದಾನೆ. ಪೌಲ್ ಕೂಡ ಹೇಳ್ತಾರೆ, ನಿನಗೆ ಉಂಟಾಗಿರುವಂಥ ಎಲ್ಲ ಕೇಡಲ ಮಧ್ಯದಲ್ಲಿ ದೇವರು ಒಳ್ಳೆಯದನ್ನು ಮಾಡೋಕ್ಕೆ ಆತನು ಸರ್ವಶಕ್ತನಾಗಿದ್ದಾನೆ. ಆಮೇಲೆ ಅದರಿಂದ ನೀವು ನಂಬಿಕೆಯನ್ನು ಕಳ್ಕೊಬೇಡಿ. ದೇವರು ನಿಮಗಾಗಿ ಒಳ್ಳೆಯದನ್ನೇ ಯೋಚನೆ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಆತನ ಮೇಲೆ ಭರವಸೆ ಇಟ್ಟು ಅದನ್ನ ಗಟ್ಟಿಯಾಗಿ ಹಿಡ್ಕೊಳ್ಳಿ. ನಾವು ಪ್ರಾರ್ಥನೆ ಮಾಡೋಣ. ತಂದೆಯೇ, ನನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಇದೋ ಈ ಸಂದರ್ಭದಲ್ಲೂ ಕೂಡ ನಿಮಗೆ ಕೃತಜ್ಞತೆ ಸಲ್ಲಿಸ್ತೀವಿ. ಹೌದು ದೇವರೇ, ನಿನ್ನ ರಾಜ್ಯದ ವಿಷಯದಲ್ಲಿ ನಾವು ನೋಡುವಾಗ ನಮಗೋಸ್ಕರ ಕರ್ತನೆ ಅಪ್ಪ ಈ ಭೂಲೋಕದಲ್ಲಿ ಬಂದು ಪ್ರಾಣ ಕೊಟ್ಟು ನಿತ್ಯ ಜೀವನ ಕೊಟ್ಟಿದ್ದಂಥ ದೇವರು ಎಷ್ಟು ದೊಡ್ಡ ದೇವರು. ಅದೇ ಸಮಯದಲ್ಲಿ ಈ ಭೂಲೋಕ ಯಾತ್ರೆಯಲ್ಲೂ ಕೂಡ ಅಪ್ಪ ನಮ್ಗೆ ಬರುವಂಥ ಸಮಸ್ಯೆಗಳಲ್ಲಿ ಅಪ್ಪ ನೀನು ನಮಗೆ ಒಳ್ಳೆಯದು ಮಾಡೋಕ್ಕೇ ಯೋಚನೆ ಮಾಡುವಂಥ ದೇವರಾಗಿರೋದಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೀವಿ. ಹೌದು ಸ್ವಾಮಿ, ಇದೋ ನನ್ನ ಜೊತೆಲಿ ಪ್ರಾರ್ಥನೆ ಮಾಡುವಂಥ ಅವ್ರನ್ನ ನೀನು ಆಶೀರ್ವದಿಸು. ಅವ್ರನ್ನ ಕಣ್ಣೀರನ್ನು ಒರೆಸಿ, ಅಯ್ಯೋ ಈಗೆಲ್ಲ ನಾನು ಬದುಕೊಂಡೆ, ಈಗ ಎಲ್ಲ ಕಳ್ಕೊಂಡಿದ್ದೀನಿ, ಇನ್ನು ಮುಂದೆ ನನಗೆ ಹೇಗಿರ್ತದೋ ಅಂತ ಚಿಂತಿಸುವಂಥ ಆ ಮಕ್ಕಳಿಗೆ ಒಂದು ಒಳ್ಳೆಯದಾದಂಥ ಭವಿಷ್ಯವನ್ನು ಕೊಡುವಂಥ ದೇವರು ನೀನು ಕೊಡು ಸ್ವಾಮಿ. ನಿತ್ಯ ಭವಿಷ್ಯವನ್ನು ಕೊಟ್ಟಂಥ ದೇವರು ಈ ಭೂಲೋಕದಲ್ಲೂ ಕೂಡ ಸ್ವಾಮಿ ಅವರು ಚೆನ್ನಾಗಿ ಜೀವಿಸೋಕ್ಕೆ ನೀನು ಆಶೀರ್ವದಿಸಿಕೊಡು. ಯೇಸು ಕ್ರಿಸ್ತ ನಾಮದಲ್ಲಿ ನಾನು ಪ್ರಾರ್ಥಿಸ್ತೇನೆ ತಂದೆಯಾದ ದೇವರೇ, ಆಮೆನ್. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಿ.